ಹಾಯ್ ಫ್ರೆಂಡ್ಸ್, ನಾನೀಗ ಊರಿಗೆ ಹೊಂಟೀವಿ ನೋಡ್ರಿ. ನನ್ನ ಮಕ್ಕಳು, ನಾನು, ನಮ್ಮ ಮಾವನವ್ರು ಬಂದಿದ್ರು. ನಮ್ಮ ಯಜಮಾನ್ರು ಮೊದಲ ಊರಿಗೆ ಹೋಗ್ಯಾರ ರೀ, ನಮ್ಗೆ ಕರ್ಯಾಕಂತ ಬಂದಿದ್ರು. ನಾವೀಗ ಸಿರಾದೊಳಗೆ ಇದೀವಿ ರೀ. ಅಲ್ಲೇ ಊಟ ಮಾಡಿಕೊಂಡು ಬಸ್ ಹತ್ತೀವಿ. ನನ್ನ ಮಕ್ಕಳು ಸ್ವಲ್ಪ ಊಟ ಮಾಡಿ ಈಗ ಅವ್ರ ಅಜ್ಜನ ಹತ್ರ ಚಿಪ್ಸ್ ಕೊಡ್ಸ್ಕೊಂಡು ತಿನ್ನಾಕತ್ತಾರ ನೋಡ್ರಿ ಇಬ್ಬರು. ಬಸ್ಸು ಜಾಸ್ತಿನೇ ಗದ್ಲಿತ್ತು, ಮುಂಡ್ರಗಿ ಬಸ್ಸು. ಹೀಗಾಗಿ ಸೀಟು ನಮ್ಗೆ ಹಿಂದ್ಗಡೆನೇ ಸಿಕ್ಕವ್ರಿ. ಹಿಂದ್ಗಡೆ ಸಿಕ್ಕರೆ ಹೆಂಗಲ್ಲ ಗೊತ್ತಲ್ರಿ ನಿಮ್ಗೆ, ಹೆಂಗೆ ಎತ್ತೈತೆ ಒಗಿತೈತೆ ಅಂತಂದು ಬೇಜಾರು ಆಗ್ಬಿಟ್ಟಿತ್ರ. ಆದರೆ ಏನು ಮಾಡೋಕ್ಕಾಗಂಗಿಲ್ಲ, ಊರಿಗೆ ಹೋಗಬೇಕಾಗಿತ್ತು. ನನ್ನ ಮಕ್ಕಳದು ಒಂದು ಸ್ವಲ್ಪ ಆಧಾರ್ ಕಾರ್ಡು ಅವು ಸ್ವಲ್ಪ ಪ್ರಾಬ್ಲಮ್ ಇದ್ದು ಅವ್ನು ಮಾಡ್ಸಕ್ಕಂತಂದು ಹೊಂಟೀವಿ. ಈಗ ಮುಂಡ್ರಗಿಗೆ ಬಸ್ ಬಂತ್ರಿ. 4 ಗಂಟೆಗೆ ತಂದು ನಿಲ್ಸ್ಯಾನ್ರಿ. ನಮ್ಮ ಊರಿಗೆ ಹೋಗೋಕೆ ಬಸ್ಸು 6:45 ಐತಿ. ಅಲ್ಲಿವರೆಗೂ ನಾವು ಇಲ್ಲೇ ಕಾಯ್ಬೇಕು ನೋಡ್ರಿ, ಬಸ್ಸ ಇಲ್ಲ ಯಾವು. ಹಿಂಗಾಗಿ ನನ್ನ ಮಕ್ಕಳೊಂದು ಚಳಿ ಐತೆ ಅಂತಂದು ಕಾಡಾಕತ್ಬಿಟ್ಟಿದ್ರು. 6:45 ಯಾವಾಗ ಆಕತ್ತೆ ಅಂತಂದು ಕಾಯಕತ್ತಿದ್ವಿ. ಬಸ್ಸು ಬಂತು. ನಾವು ಬಾಗೇವಾಡಿ ಬಸ್ಸಿಗೆ ಹತ್ತಿ ಬರಾಕತ್ತೀವಿ. ನನ್ನ ಮಗ ಕಿಟಕಿ ಕಡೆ ಕುಂದಿರ್ತೀನಿ ಅಂತಂದು ಹಠ ಮಾಡಿ ಕುಂತ. ನನ್ನ ಮಗಳು ಆಕಿಗೂ ಕಿಟಕಿ ಬೇಕು ನನಗೆ ಅಂತಂದು ಕೂತ್ಕೊಂಡಿದ್ಲು. ಹಠ ಮಾಡಿ ಅವ್ರ ಅಜ್ಜ ಕರೆದ, ಅವ್ರ ಅಜ್ಜನ ಹತ್ರ ಹೋಗಿ ಕೂತ್ಕೊಂಡಿದ್ಲು ರೀ. ಸಿಟ್ಟು ಬಂದಿತ್ತು ಇಬ್ಬರಿಗೂ. ಅದಕ್ಕೆ ನಾವು ರಜಾ ಕೊಟ್ಟಿತ್ತಲ್ಲ ಊರಿಗೆ ಬಂದೀವಿ ಬಾಗೇವಾಡಿಗೆ. ಅವ್ರಿಗೆ ಈ ಕಡೆ ಊರಿಗೆ ಬಂದ್ರೆ ಭಾಳ ಖುಷಿ ಇರ್ತಾರೆ ರೀ ಅವರು. ಅಲ್ಲೇ ಆಟ ಆಡೋಕ್ಕೆ ಅವ್ರ ಜೊತೆ ಮಕ್ಳು ಯಾರೂ ಇಲ್ಲಲ್ರಿ, ಹಿಂಗಾಗಿ ಖುಷಿ ಇರ್ತಾರೆ ರೀ ಅವರು.